ತರುಣಿ ಪದ್ಮಾವತಿಯೋ ಸಖಿಗೆ ನೆರವೇದಗಿದ ನಾವು ಮತ್ತೊಂದು ಜನ್ಮದಲ್ಲಿ ಮಾನವರಾಗಿ ಹುಟ್ಟಬೇಕಿದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷಣ ಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ಯೋಗ್ಯ ತಂದೆ ತಾಯಿಗೆ ಮಕ್ಕಳಾಗಿ ಜನಿಸಬೇಕಿದ್ರೆ ಅದರಲ್ಲಿಯೂ ಪೂರ್ವ ಜನ್ಮದ ಪುಣ್ಯವನ್ನು ನಾವು ಪಡೆದುಕೊಂಡು ಬಂದಿರಬೇಕು ಹೀಗೆ ಒಂದು ಮಾತುಂಟು. ಹಾಗೆ ನಾನು ಯೋಗ್ಯ ತಂದೆ ತಾಯಿಗೆ ಮಗಳಾಗಿ ಜನಿಸಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತಾ ಇದೆ. ಉಡುವುದಕ್ಕೆ ಸೀರೆ ಆಗಲಿ, ತೊಡುವುದಕ್ಕೆ ಬಂಗಾರವಾಗಲಿ, ಯಾವುದಕ್ಕಾದ್ರೂ ಕೊರತೆ ಎನ್ನುವುದು ಇದೆಯೇ? ಖಂಡಿತವಾಗಿಯೂ ಇಲ್ಲ. ತಾಯಿಯ ಮುಖೇನವಾದಂತಹ ಆ ಸಂಸ್ಕಾರ ನನಗೆ ದೊರಕಿದೆ, ತಂದೆಯ ಮುಖೇನ ಬೇಕಾದಂತಹ ವಿದ್ಯೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಇನ್ನೇನು ಬೇಕು ನನಗೆ? ತೃಪ್ತಳು ನಾನು. ಆದರೆ ಒಂದು ವಿಚಾರ, ಇವತ್ತು ನಿಮ್ಮಲ್ಲಿ ವಿಶೇಷವಾದಂತಹ ಒಂದು ವಿಷಯವನ್ನು ಹೇಳುವುದಕ್ಕೆ ಬೇಕಾಗಿ ಕಲಿಸಿದವಳು ನಾನು. ಕುಳಿತುಕೊಂಡು ಅದು ಹಾಗೆ ವಿಶೇಷವಾದ ಏನಂತಿದ್ರೆ ನಾವೆಲ್ಲ ಕುಳಿತುಕೊಂಡೇ ಮಾತಾಡುದು. ಇವತ್ತು ಹಾಗಲ್ಲ, ಕುಳಿತುಕೊಂಡು ಮಾತಾಡಿದ್ರೆ ನಾವು ಇಲ್ಲಿಯೇ ಉಳಿತೇವೆ. ಹೋಗ್ಲಿಕ್ಕೆ ಉಂಟು. ನಿಮ್ಮನ್ನು ಕರೆದದ್ದು ಯಾಕೆ ಗೊತ್ತುಂಟ? ಸಖಿಯರೆಲ್ಲ ಬನ್ನಿ ಬನ್ನಿ ಬನ್ನಿ, ವನಕ್ಕೆ ಹೋಗುವ ನಾವು ವನಕ್ಕೆ ಹೋಗುವ. ಸಖಿಯರೆಲ್ಲ ಬನ್ನಿ ವನಕ್ಕೆ ಹೋಗುವ, ಸಖಿಯರೆಲ್ಲ ಬನ್ನಿ ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ, ನಾವು ವನಕ್ಕೆ ಹೋಗುವ.
ನಿಖಿಲ ಕುಸುಮಾರ್ಗನ ಮಾಲೆ ಮಾಡುವ ನಿಖಿಲ
ದಿನ್ನದೆ ನಿಮ್ಮನ್ನು ಕರೆಸೋದಕ್ಕೆ ಬಲವಾದಂತಹ ಕಾರಣವಿದೆ. ಈ ಅರಮನೆಯಲ್ಲಿ ಒಂದು ರೀತಿಯಾದಂತಹ ಜಾಡ್ಯತೆ ನನಗೆ ಆವರಿಸಿದೆ. ಹೌದಾ? ಹಾಗಾದ್ರೆ ಆ ಜಾಡ್ಯತೆಯನ್ನು ಕಳೆಯಬೇಕಿದ್ರೆ ಅರಮನೆಯನ್ನು ಬಿಟ್ಟು ಹೊರಗೆ ಹೋಗಬೇಕು, ಹೊರಗೆ ತಿರುಗಾಟ ಮಾಡಬೇಕು. ಹೌದು. ಹಾ, ಏನಾಗುದಿಲ್ವಾ? ಇಷ್ಟು ಕೆಲಸ ಮಾಡಿದ್ದೀನಿ, ತಿರುಗಾಟ ಸಾಕಾಯ್ತಾ? ತಿರುಗಾಟ ಸಾಕಾಗಿಲ್ಲ, ಹಾ, ಇನ್ನು ಸ್ವಲ್ಪ ಕೆಲಸ ಇದೆ. ಹೌದು. ತಿರುಗಾಟ ಮಾಡಿಕೊಂಡು ಬರಬೇಕು. ಹಾಗಾದ್ರೆ ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗಬೇಕಂತ ನಾನು ಆಲೋಚನೆ ಮಾಡಿದಾಗ ನಮ್ಮದಾದಂತಹ ಉಪವನವನ್ನು ಸೇರಬೇಕು. ಹೌದಾ? ಸಖಿಯರೆಲ್ಲ ಬನ್ನಿರಿನ್ನು ವನಕ್ಕೆ ಹೋಗುವ. ತಿರುಗಾಟ ಅಂದ್ರೆ ಬೀದಿ ಬೀದಿ ತಿರುಗಾಟ ಮಾಡುವಂತ ಹೇಳಿದ್ದಲ್ಲ, ವನಕ್ಕೆ ಹೋಗುವ. ಅದಕ್ಕೆ 100 ಮಂದಿ ಸಖಿಯರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ನೀವು ಬಂದದ್ದೆಷ್ಟು? 3 ಮಂದಿ. ಮತ್ತೆ ಉಳಿದ 97 ಎಲ್ಲಿದ್ದಾರೆ? ಅಲ್ಲಿ ಸಿದ್ಧವಾಗಿದ್ದಾರೆ. ಅವ್ರು ಯಾವಾಗ? ಇವತ್ತಿಗ ನಮ್ಮ ತಿರುಗಾಟ ಮುಗಿದ ಮೇಲೆ ಜಲಕ್ರೀಡೆ ಆಡುವಾಗ ಬರಬಹುದು. ಬರ್ಬೋದಾ? ಬರ್ಬೋದು. ಬಂದ್ರೆ ಬಂದಲ್ಲ, ಹೌದು. ಇಲ್ಲದಿದ್ರೆ ಇಲ್ಲ. ಇಲ್ಲ. ಹಾಗಾಗಿ ವನಕ್ಕೆ ಹೋಗುವ. ಹಾಗಾದ್ರೆ ವನದಲ್ಲಿ ಏನು ವಿಶೇಷತೆ? ಏನು? ಅದಿರುವಂತದ್ದು ಜಲಕ್ರೀಡೆಯನ್ನು ಆಡ್ಬೇಕು ಮೊದಲಾಗಿ. ಇವಳು ನೋಡ್ಬೇಕು ನೀರಿನಲ್ಲಿ ಹಾ, ಮೀನಿನ ಹಾಗೆ ಈಜಿದ್ದಾಳೆ. ಹೌದೌದು. ನಿನಗೆ ಕಲಿಸಿದ್ದು ನೀವು ತಾನೇ ಈಜಲಿಕ್ಕೆ? ಅವಳು ಈ ಸಲ ಬಂದದ್ದಲ್ಲ, ಹಾ. ನಮ್ಮ ಒಟ್ಟಿಗೆ ಸೇರಿದ್ದು. ಇನ್ನು ಬರುವ ವರ್ಷದಿಂದ ಈಜಿದ್ದಾಳೆ ಅವಳು. ಅಥವಾ ಯಾರನ್ನಾದ್ರೂ ಮುಳುಗಿಸ್ತಾಳೆ ಅವಳು. ಅವಳು ಎರಡರಲ್ಲಿ ಒಂದು ಮಾಡ್ತಾಳೆ ಅವಳು. ಅಲ್ವಾ? ಇಲ್ವಾ? ಇಲ್ಲ, ಮುಳುಗುವುದಿಲ್ಲ, ಈಜುವುದಿಲ್ಲ. ಹಾಗೆ ಈಜ್ತಿ. ಸರಿ. ಇವಳು ನಾಲ್ಕಾಮದವರು. ಅವಳು ಈಜುವವರನ್ನು ಈಜ್ಲಿಕ್ಕೆ ಬಿಟ್ಟಾಗಿದೆ, ಮುಳುಗಿಸುವವರನ್ನು ಮುಳುಗಿಸಿ ಆಗಿದೆ. ಇನ್ನು ಎಂತದ್ದು ಉಳಿದಿಲ್ಲ. ತುಂಬಾ ಅಪಪ್ರಚಾರ ಮಾಡಬೇಡ. ಅಲ್ಲ, ಹೇಳಿದ್ದು ನಿಜ ವಿಷಯ. ಹಾಗಾಗಿ ಈಜುವುದು ಮಾತ್ರವಲ್ಲ, ಜಲಕೇಳಿ ಮಾತ್ರ ಅಲ್ಲ, ವಿಧ ವಿಧವಾದಂತಹ ಸುಮಗಳನ್ನೆಲ್ಲ ಕೊಯ್ಬೇಕು. ಸರಿ. ನೀ ಯಾವ ಹೂವನ್ನು ಕೊಯ್ತಿ? ಮಲ್ಲಿಗೆ ಬೆಳಿಗ್ಗೆ ನೀನು ಮೆಲ್ಲಗೆ ಹೋಗು. ನೀನು ವಂತಿಗೆ, ಅದು ಯಾವುದು ಹೊಸ ಹೂ? ಸೇವಂತಿಗೆ ಮತ್ತೆ ಇರಾವಂತಿಗೆ. ಸೇವಂತಿಗೆ ಮತ್ತು ಇರಾವಂತಿಗೆ. ಹೌದು. ಆಯ್ತು. ನೀನು ಗುಲಾಬಿ. ಅದು ಯಾವ ಹೂ? ಗುಲಾಬಿ ಹೂ. ಹೌದಾ? ಕೆಂಪು ಬಣ್ಣದ್ದು. ಕೆಂಪು ಬಣ್ಣ. ಬಣ್ಣದ್ದುಂಟದ್ರಲ್ಲಿ. ನೀವು ಸಂಪಿಗೆ. ಸಂಪಿಗೆ. ಅದು ಯಾಕಂತ ಹೇಳಿದ್ರೆ ನೀವು ಬಿಟ್ಟ ಹೂ ಮತ್ತೆ ಅದೇ ಮತ್ತೆ ಹೌದು ನನಗೆ. ಮಲ್ಲಿಗೆ ಅವಳು ಕೊಯ್ತಾಳೆ, ಸೇವಂತಿಗೆ ನೀನು ಕೊಯ್ತೀನಿ, ಇವಳು ಯಾವ್ದು ಇನ್ನೊಂದು ಕೊಯ್ತಾಳೆ. ಯಾವ ನಮ್ಮ ಉಪವನದಲ್ಲಿ ಇರ್ಬಹುದು. ಸಂಪಿಗೆ ಮರ ಹತ್ತುವಾಗ ಜಾಗ್ರತೆ. ಯಾಕೆ? ಏನಾದ್ರೂ ಇರ್ಬಹುದು. ಕೆಳಗಡೆ ಅಲ್ವಾ? ಹೌದು. ಅದಕ್ಕೆ ನೀವಿದ್ದೀರಲ್ವಾ? ಹಾಗಾಗಿ ನನ್ನ ಮಾಡು ಸರಿಯಲ್ಲ. ಹೋಗೋಣ.
ಕಾಣುವುದಿಲ್ಲ ಕೌತುಕವನು ಸತಿಯ ರಾಕ್ಷಣ ಸತಿಯ ರಾಕ್ಷಣ ಹತ್ತು. ಪ್ರೀತಿಯಿಂದ. ಹಾ. ಪದ್ಮಾವತಿ, ಏನು? ನೀವು ಎಲ್ಲ ಹೂವನ್ನು ಕೊಯ್ದು ಆ ಕಡೆಗೆ ಹೋದವರು. ಹೌದು, ನೀನೆಲ್ಲಿ ಹೋದಿ? ನಾನು ಈ ಕಡೆಗೆ ಹೋದದ್ದು. ಇನ್ನೊಂದು ಬೇರೆ ಉಂಟು ಹೂವು. ಅಲ್ಲ, ನನಗೆ ಬೇಕಾದಂತಹ ಸೇವಂತಿಗೆ. ಹಾ, ಸರಿ ಸರಿ. ಅದನ್ನು ಕೊಯ್ದುಕೊಂಡು ಹೋಗುತ್ತಿರುವಂತಹ ಸಂದರ್ಭ ಈ ಕಾಡಿನಲ್ಲೊಂದು ವಿಶೇಷ ಕಡೆ. ಗಾಡಿನಲ್ಲಿ ವಿಶೇಷ. ಹೌದು. ಏನೇ ಅದು? ಈ ಕಾಡಿನಲ್ಲಿ ಹಾ. ಒಂದು ಆನೆ. ಅಯ್ಯಯ್ಯೋ! ಅಯ್ಯೋ, ಇಲ್ಲಿ ಅಲ್ಲ. ಇಲ್ಲಿ ಅಲ್ಲ. ಮತ್ತೆ ಎಲ್ಲಿ? ಅಲ್ಲಿ. ಎಲ್ಲಿ ಅರಮನೆಯಲ್ಲಿಯಾ? ಅಲ್ಲ, ನಾನು ಕಂಡದ್ದು. ಎಲ್ಲಿ ಉಂಟು ನಾನೀಗ? ಆನೆಯ ಕಥೆ ಮತ್ತೆ ಹೇಳ್ತೇನೆ. ಹಾ. ಇನ್ನೂ ಮುಂದುವರೆಕೆ ಉಂಟು. ಆ ಆನೆಯ ಮುಂಭಾಗದಲ್ಲಿ ಈರ್ವರು ಪರಪುರುಷರು. ಓ ದೇವರೇ! ಪರಪುರುಷರು ನಮ್ಮ ಉಪವನಕ್ಕೆ. ಹೌದು. ಆನೆ ಆನೆ ಮತ್ತೆ ಆನೆ ಮಾಂಸ ಬಂದಿರ್ಬೇಕು. ಅಲ್ಲವೇ ಮತ್ತೆ? ಆ ಪರಪುರುಷರು ಕುದುರೆಯನ್ನು ಏರಿಕೊಂಡು ಬಂದಿದ್ರು ಅಂತ. ಕುದುರೆಯನ್ನು ಏರಿಕೊಂಡು ಪರಪುರುಷರು ಬಂದದ್ದು. ಹೌದು. ಪರಿಣಾಮ ಏನಾಯ್ತು ಮತ್ತೆ ಮುಂದೆ? ಗೆಳತಿ, ಹಾ. ಆ ಆನೆಯು ಮದ ತುಂಬಿ ಅವರನ್ನು ಅಟ್ಟಿಸಿಕೊಂಡು ಹೋಗುವಂತಹ ಸಂದರ್ಭ, ಅವರನ್ನು ಎದುರಿಸುವುದಕ್ಕೆ ಹೋಗುವಂತಹ ಕಾಲದಲ್ಲಿ ಹಾ. ಅದರಲ್ಲಿ ಮುಂದಿದ್ದವ ಹಾ. ನೋಡುವುದಕ್ಕೆ ಮನ್ಮಥ ಸದೃಶ. ಸಾಕ್ಷಾತ್ ಮನ್ಮಥ. ಹಿಂದೆ ಇದ್ದವ ಅಂಗದನ ಭಾವ. ಹನುಮಂತ. ಹನುಮಂತನ ಹಾಗಿದ್ದ. ಹೌದೌದು. ಅದನ್ನ ಬೇರೆ ಹೇಳು. ಹೇಳಲಿಕ್ಕೆ ಮನಸ್ಸಿಲ್ಲ. ಗೆಳತಿ, ಆ ಮುಂದಿದ್ದಂತಹ ಮನ್ಮಥ ಸದೃಶ ಹುಡುಗ ತನ್ನ ಕೈಯಲ್ಲಿದ್ದಂತಹ ಬಿಲ್ಲನ್ನು ಎತ್ತಿ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದು ಇನ್ನೇನು ಆ ಆನೆಗೆ ಬಿಡಬೇಕು ಎನ್ನುವ ಹಾಗೆ ನಾರಿಗೆ ಜೋಡಿಸಿದಾಗ ಆ ಆನೆಯು ಆನೆ ನಾಯಿಯ ಹಾಗೆ ಕೊಯ್ ಅಂತ ಓಡಿ ಹೋಯಿತು. ಅದೇ ಆನೆ ಮತ್ತೆ ಆನೆ ಮಾಂಸ ಬಂದದ್ದಲ್ಲ. ಅಲ್ಲವೇ ಮತ್ತೆ ಕಾಡಾನೆಗೆ ನಾಡಾನೆಗೆ ವ್ಯತ್ಯಾಸ ನನಗೆ ಗೊತ್ತಿರುವ. ಆಡಿನ ಆನೆಯ? ಹೌದು. ಹಾಗಾದ್ರೆ ಅವನ ಶಕ್ತಿ ನೋಡಬೇಕು. ಹಾ. ಮಾತ್ರವಲ್ಲ, ಅವನ ರೂಪವನ್ನು ಕಂಡಾಗ ನನಗೇ ಒಮ್ಮೆ ನೋಡುವಂತ ಹಾ. ಹಾಗೆಲ್ಲ ಪರಪುರುಷ ದಾರಿ ಬೇರೆ ಆಗ್ತದಾ? ಅಲ್ಲ, ಹೋಗುವಾಗ ಒಂದು ನೋಡಿ ಹೋಯಿತು. ಈಗ ನೋಡಿ ಹೋಯ್ತು. ಹೌದು. ಇನ್ನು ನೋಡ್ಬೇಡ ಅಲ್ಲ, ಸಾಕು. ನಾನು ನೋಡಿದ್ದು ಸಾಕಾಯ್ತು. ನೀನೊಮ್ಮೆ ನೋಡಬೇಕು ಅಯ್ಯೋ, ಗೆಳತಿ. ನಾನು ಹಾಗೆಲ್ಲ ನೋಡುವ ಹಾಗಿಲ್ಲ. ಮತ್ತೆ ನಾನು ನೀನು ಹಾಗಿಲ್ಲ. ನಾನು ರಾಜಕುಮಾರಿ. ಹೌದು. ನಾನು ಹಾಗೆ ನೋಡ್ಲಿಕ್ಕೆ ಮನಸ್ಸು ಹಾಗೆ ನೋಡ್ಬೇಕಾ? ಆಗ್ತಿಲ್ಲ. ಆದ್ರೂ ಬೇಕಾಗಿದೆ. ಕುತೂಹಲಕ್ಕೆ ಒಮ್ಮೆ ನೀವು ಹೇಗೆ ನೋಡಿದ್ದು? ಇದು ನೋಡಿದ್ದು. ಒಂದು ಕೆಲಸ ಮಾಡೋಣ. ನಾನು ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಕದ್ದು ನೋಡುತ್ತೇನೆ. ನೋಡೋಣವಂತೆ. ಸತಿಯರೆಂದುದ ಕೇಳಿ ಸತಿಯರೆಂದುದ ಕೇಳಿ ಪದ್ಮಾವತಿಯು ಕಂಡಳು ಪದ್ಮಾವತಿಯು ಕಂಡಳು ಮೆರವೇ ಗಣಪತಿಗೆ ರೂಪವ ತಾಳೆ ಅಚ್ಚರಿಯ ಮನದೊಳಗೆ ಪದ್ಮಾವತಿಯು ಕಂಡಳು ಪದ್ಮಾವತಿಯು ಕಂಡಳು ಮೆರವೇ
ಪತಿಯ ರೂಪವ ತಾಳೆ ಅಚ್ಚರಿಗೆ ಮನದೊಳಗೆ ಸಖಿ ಶಿರೋಮಣಿ ನುಡಿದಳಾಗ ಗೆಳತಿಯರು ಬೀಳಿದಳು ಕಳುಗಿರಿ 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 ಹಿತವಚನದಿಂದವನೇ ಹಿತವಚನದಿಂದವನೇ ಪದ್ಮಾವತಿಯು ಕಂಡಳು ಕಂಡಳು ಆ ನಾನೊಂದು 10 ಸಲ ನೋಡಿ 10 ಸಲ ಪೆಟ್ಟು ತಿಂದೆ. ನೀನು ಅದು ನೋಡೋದು ಮುಗಿಲಿಲ್ಲ. ಯಾವುದು? ನೋಡುದು. ಸಖಿ ನಮ್ಮ ಉಪವನಕ್ಕೆ ಬಂದಿದ್ದೇವೆ. ನಿಮಗೆ ಗೊತ್ತಿಲ್ವಾ? ನಮ್ಮ ಉಪವನಕ್ಕೆ ಹಾಗೆಲ್ಲ ಬರ್ಲಿಕ್ಕೆ ಉಂಟಾ? ಇಲ್ಲ. ಕಳುಹಿರಿ. ಕಳುಹಿಬೇಕಾ? ಕಳುಹಿರಿ. ಹಿತವಚನದಲ್ಲಿ ಆ, ನೋಡ ಒಂದು ಪ್ರಯತ್ನ ಮಾಡು. ಪ್ರಯತ್ನ ಮಾಡ್ಬೇಕಾ? ಹಾ. ಯಾರು ನೀನು ಹೊರಕೊಳ್ಳುತ್ತಾನೆ ಜೀವನಕ್ಕೆ ಬಂದ ಕಾರಣವ ಬೇಡುಗಮ್ಮನೆ ಜೀವನಕ್ಕೆ ಬಂದ ಕಾರಣಗಳ ಬೇಡುಗಮ್ಮನೆ ನಾರಿಯರು ಸಂಚರಿ ಭಾವನದೇ ಏರಿ ಭಯವ ಪುರುಷರೇ ನಾರಿಯರು ಸಂಚರಿ ಭಾವನದೇ ಏರಿ ಭಯವ ಪುರುಷರೇ ಯಾರು ನೀನು ಬರಬರುತ್ತಾನೆ ಎಂತದು ಹುಚ್ಚು ನಾಯಿ ಕಚ್ಚಿದವರೆಗೆ ಎಂತದೆ? ಅಲ್ಲ, ಯಾರಂತ ಕೇಳಿ. ನೀನು ಅವರನ್ನು ಕಳಿಸಂತ ಹೇಳಿದ್ರು. ನೀನು ಯಾರು 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 ಅಂತ ಮಾತಿಗೆ ಒಂದು ಮುಖ ಅಂತ ಇಲ್ವಾ? ಯಾರಲ್ಲಿ ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ಲ. ನಾನು ಕಲಿಸಿಕೊಡ್ತೇನೆ. ನಾನು ಮಾತಾಡ್ಬೇಕು. ಹಾಗೆ ನೀನು ಮಾತಾಡ್ಬೇಕು. ನೋಡಿ ಕಲಿ ಮಾಡಿ ತಿಳಿ. ಯಾರ ನೀನು? ಯಾರ ನೀನು? ಹಾಗೆ ಆ ಮಾರ್ಮಿಕ ಸೌಜನ್ಯ